ಕಟ್ಕೊಂಡಿರೋ ಗಂಡನ್ಗೆ ಹೊಡೆಯೋಷ್ಟು ಬೆಳೆದ್ಬಿಟ್ಟೇನೆ. ಬೆಳ್ತಿದ್ಯಾ ಕಡೆ ಬೆಳ್ತಿದ್ಯಾ ನೀನು? ನಿನಗಾದ್ರೂ ಬೈಕ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ತಾಕತ್ತಿದ್ರೆ ಇಂಡಿಯಾದವ್ರ ತರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು. ಇವಾಗ ನೋಡ್ಕೋ ಬರಲ್ಲ. 4,000 ರೂಪಾಯಿ ಮೇಕಪ್ ಹಾಕಿದ್ರು ಈ ಫಿಲ್ಟರ್ ಹಾಕತ್ತಿರಲ್ಲ, ಇದ್ಯಾವ ತಿರ್ಕೆ ಸೋಕಿ ಅಂತ. ಅಮ್ಮ ಅಲ್ಯಾಕಮ್ಮ ಕೂತಿದ್ಯಾ? ಅಲ್ಲಿಗೆ ನಾವೇ ಹೋಗಲ್ಲ, ಅಲ್ಲಿ ದೆವ್ವ ಇದೆ, ಕೆಳಗ್ ಬಾ. ಏನ್ ಬೇಸಿಗೆ ರಜೆಯಲ್ಲಿ ಬಂದ್ರೆ ನಿಮ್ ದೊಡ್ಡಮ್ಮನ ಮಗಳ ಅವಳು. ಕುತ್ಕ. ಹೋಯ್ತಾ? ಅಮ್ಮ ನೀನು ಕಾಲೇ ಇಲ್ವಲ್ಲಮ್ಮ? ನನಗೆ ಕಾಲಿಲ್ಲ. ಕಾಲಿರೋನೇ ಓಡಾಡಕ್ 4 ಗಂಟೆ ಬೇಕು. ನೀನ್ ಕಾಲಿಲ್ದೆ ಇಲ್ಲಿ ಟಕ 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 ಅಂತ ಸೆಕೆಂಡ್ ಓಡಾಡ್ತೀಯಲ್ಲಮ್ಮ. ನನಗೆ ಮನೆ ಊಟನೇ ಬೇಕು. ಗುರಂಕರದ ಮಾತ್ಕೊಡು. ಎಲ್ಲೈತಿವು? 1 ತಿಂಗಳಾಯ್ತು ನಾನೇ ಮನೆ ಊಟ ಮಾಡಿ. ನೋಡವಳು ಅದೇ ಬಂದ್ಬಿಡ್ತೀನಿ. ಏನೇ ದೆವ್ವಕ್ಕೆ ಇಷ್ಟೊಂದು ಏರ್ ಫಾಲ್ ಆಗ್ತಾ ಇದೆ? ದೆವ್ವನ ಈ ಮನೇಲಿ ಇರೋದೇ ನಾನು ಬಿಟ್ರೆ ನೀವು ಅಂದ್ರೆ ನನ್ನ ದೆವ್ವ ಅಂತಿದ್ದೀರಾ? ನಾನು ಈಗ ತಾನೇ ನೋಡ್ದೆ ಕಣೆ ದೆವ್ವ. ಈಗ ತಾನೇ ನೋಡಿದ್ ನನ್ನೇ ದೆವ್ವ ಅಂತೀರಾ? ಅಯ್ಯೋ ನೀ ಜಾಸ್ತಿ ಮಾಡ್ತಾನೆ. ಯಾರೋ ಸೌದೆ ಸಿಲ್ತ ಕೊಡ್ಬಿಟ್ಟು ದೆವ್ವ ಅಂತೆ ದೆವ್ವ. ಏನ್ ಹೊಸ ನಾಟಕ ಆಡ್ತಾ ಇದ್ದೀರಾ? ಸ್ಕೂಲಲ್ಲೇ ಇಂಥ ಆಟಗಳನ್ನೆಲ್ಲ ಆಡಿದೀನಿ. ಜೋಕ್ ಏನ್ ಗೊತ್ತಾ, ನಾನು ಆಗ್ಲೇ ಹೆದರ್ಕೊಂಡಿರ್ಲಿಲ್ಲ. ಅದಕ್ಕೆ ಹೊಡಿತೀರಾ? ನಾನೆಲ್ಲೇ ಹೊಡೆದೆ. ಒಂದ್ ಕೈ ಟಾರ್ಟಿ ಒಂದ್ ಕೈ ಜೀವ ಹಾಕೊಂಡಿದ್ದೀನಿ ನಾನು. ಕಟ್ಕೊಂಡಿರೋ ಗಂಡನ್ಗೆ ಹೊಡೆಯೋಷ್ಟು ಬೆಳೆದ್ಬಿಟ್ಟೇನೆ. ಬೆಳ್ತಿದ್ಯಾ ಕಡೆ ಬೆಳ್ತಿದ್ಯಾ ನೀನು? ಇದೇ ದೆವ್ವ ನೋಡಿ, ಸೌದೆ ಸಿಲ್ತ ಕೊಡ್ಬಿಟ್ಟವ್ರೆ. ಭಯಕ್ಕೆ ನನಗೆ ಅಳುನೇ ಬರ್ತಾ ಇದ್ದೀರಿ. ನನಗೆ ನೀನ್ ಸೆಂಟಿವ್ ಬರ್ತಾ ಇದೆಯಾ? ನನಗೂ ಭಯನೇ ಕಡೆ ಬರ್ತಾ ಇರೋದು. ನಿನಗಾದ್ರೂ ಬೈಕ್ ಕಣ್ಣಲ್ಲಿ ನೀರು ಬರ್ತಾ ಇದೆ, ನನಗೆ ಏನೇ ದೆವ್ವ ಪಕ್ಕ ಇವತ್ತು ನಮ್ಮನ್ನ ಸಾಯಿಸುತ್ತಾ? ಯಾಕೆ? ಬೆಳಗ್ಗೆ ದೋಸೆಗೆ ಉದ್ದಿನ ಬೇಳೆ ನೆನ್ಸಿಟ್ಟಿದ್ದೆ, ವೇಸ್ಟ್ ಆಗುತ್ತೋ ಏನೋ. ಫ್ರಿಜ್ಜಲ್ಲಿ ಬರ್ತೀರಾ? ಬೇಡ, ಹೆಂಗಿದ್ರು ಸತ್ತ ಮೇಲೆ 11 ದಿನಕ್ಕೆ ತಿಥಿ ಮಾಡ್ತಾರಲ್ಲ, ಅದಕ್ಕೆ ತಿಥಿ ವಡೆ ಮಾಡೋದಕ್ಕೆ ಬೇಕಾಗತ್ತೆ. ಎಂದೇ ಇಲ್ಲ ಹೊರತು ಹಾರ್ಡ್ವೇರ್ ಶಾಪ್ ಆಗೈತೆ. ನನ್ನ ಸ್ಪ್ಯಾನರ್ ಎಲ್ಲಿಡ್ಲಿ ಅಂತ ಬರ್ತಾವಳೆ. ದೆವ್ವ ಎಲ್ಲೇ ಕಾಣಿಸ್ತಾ ಇರ್ತೀರಾ? ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಪಾಕಿಸ್ತಾನದವ್ರ ತರ ಹಿಂದೆ ನಿಂತ್ಕೊಂಡು ಹೊಡೆಯೋದಲ್ಲ, ತಾಕತ್ತಿದ್ರೆ ಇಂಡಿಯಾದವ್ರ ತರ ಮುಂದೆ ನಿಂತ್ಕೊಂಡು ಮಾತಾಡ್ಬೇಕು. ಇವಾಗ ನೋಡ್ಕೋ ಬರಲ್ಲ.
ನೋಡಮ್ಮ ನೀನ್ ಯಾರ್ ಬೇಕಾದ್ರೂ ಆಗಿರೋ ಸಾಯಂಕಾಲ ತಾನೆ ನೆಲ ಒರ್ಸ್ ದೀಪ ಹಚ್ಚಿದೀನಿ ಚೂರ್ ಮ್ಯಾಟಲ್ ಕಾಲೋಡ್ಸ್ಕೊಂಡು ಓಡಾಡವ. ಯಾಕ್ರೆ ಏನೇ ಬ್ಯಾಟ ಕಾಲು ಹೊಡ್ಸ್ಕೊಂಡ್ ಬರಕ್ಕದೇನು ಗದ್ದೆಲ್ ನಾಟಿ ಮಾಡಕ್ ಹೋಗಿರ ನಿಮ್ಮ ಅವ್ವ ಅಲ್ಲ ದೆವ್ವ. 2024ರಲ್ಲೂ ಹೆಣ್ಮಕ್ಳ ಮೇಲೆ ಶೋಷಣೆ ಮಾಡೋದು ಮಾತ್ರ ನಿಂತಿಲ್ಲ ಕಡೆ ಪಾಪ. ಯಾಕ್ರಿ ಹುಟ್ಟಿರೋದು ಹೆಣ್ಣು ಅಂತ ಗೊತ್ತಾದ ತಕ್ಷಣನೇ ಸೌದ ಸಿಳ್ತಕ್ಕ ಹೊಡ್ಸಾಯಿಸ್ಬಿಟ್ಟವ್ರಲ್ಲೇ ಪಾಪ ಇಟೇಟು ಆಯ್ತಲ್ಲ ಇದೆವ್ವ. ರೀಲ್ಸ್ ಅಲ್ಲಿರೋರೆಲ್ಲ ದೆವ್ವನೇನೋ. ಯಾರಮ್ಮ ಹಂಗೆ ಹೇಳ್ದವನು ಹಂಗೆ ಹೇಳಿ ಬೋಳಿ ಮಗನ ಮೆಟ್ಮೆಟ್ಟೆ ನೋಡಿ ಹೇಳ್ತೀನಿ. ನಿನ್ನ ಬಾಯಿಂದನೇ ಬಂದಿದ್ದಲ್ವೇನೋ. ನಾನು ಹೇಳಿದ್ನೇನಮ್ಮ ಅಮ್ಮ ನೋಡಮ್ಮ ಅನ್ನ ತಿನ್ನ ಬಾಯಲ್ಲಿ ಎಂತೆಂತ ಮಾತಾಡ್ಬಿಟ್ಟಿದ್ದೀನಪ್ಪ ನಾನು. ನಿಂಗೇನಾರು ಬೇಜಾರಾಗಿದ್ರೆ ಏಸ್ಗೆ ತಿಂದು ಮಕ್ಕು ಕೂತ್ಬಿಡಮ್ಮ. ಯಾರಮ್ಮ ನೀನು? ಮಧುಮಿತಾ _ ಸೋನು ಮುದ್ದು ಚಿನ್ನು ಹುಡ್ಕೋ. ಹುಡುಕ್ತೀನಿ ಏ ಸುಮ್ ಕೂತ್ಕಳೆ. ಸುಮ್ಮನೆ ಹುಡುಕ್ಬೇಕತ್ತೆ. ಏನೋ ನೋಡ್ತಿದ್ಯಾ? ಏನಮ್ಮ ಇನ್ನು ಇಲ್ಲೊಂಥರ ಇದೆಯಾ ಅಲ್ಲೊಂಥರ ಇದೆಯಾ ಇಲ್ಲೊಂಥರ ಇದೆಯಾ ಅಲ್ಲೊಂಥರ ಇದೆಯಾ? ಫಿಲ್ಟರ್ ಹಾಕಿದೀನಿ. ಫಿಲ್ಟರ್ ಹಾಕಿದ್ಯಾ? ಯಾ ಇದು ಇದು ಇಲ್ಲ ಇದು ಇದು ಒಂದು ನಿಮಿಷ ವಾಪಸ್ ಬಾ. ಇದೆ ಸೇಮ್ ಟು ಸೇಮ್. ಇದನ್ನ ವೆಲ್ವೆಟ್ ಫಿಲ್ಟರ್ ಅಂತಾರೆ. ಬಾಲಿವುಡ್ ಸೆಲೆಬ್ರಿಟಿಗಳೆಲ್ಲ ಈ ಫಿಲ್ಟರ್ ಯೂಸ್ ಮಾಡೋದು. ಅಲ್ಲಮ್ಮ 4,000 ರೂಪಾಯಿ ಮೇಕಪ್ ಹಾಕಿದ್ರು ಈ ಫಿಲ್ಟರ್ ಹಾಕತ್ತಿರಲ್ಲ ಇದ್ಯಾವ ತಿರ್ಕೆ ಸೋಕಿ ಅಂತ. ನಿಂಗೆಲ್ಲ ಕಣಮ್ಮ ಬಾಲಿವುಡ್ ಹೀರೋಯಿನ್ಗಳಿಗೆ 2 million ಫಾಲೋವರ್ಸು. ಹೌದು ಕಣೆ ನಾನು ನೋಡೇ ಇರಲಿಲ್ಲ. ನಾನು ಡಿ ಪಿ ಮಾತ್ರ ನೋಡೋದು ಯಾರ್ದಾದ್ರೇನು. ದೆವ್ವನೂ ಬಿಡಲ್ವಾ ನೀವು? ಅಲ್ಲ ಕಣಮ್ಮ ನೀ ಏನು ಕಿತ್ ಗುಡಿ ಆಗ್ತೀಯ ಅಂತ ಅಂದ್ಬಿಟ್ಟು ನಿಂಗೆ ಅಷ್ಟು ಜನ ಫಾಲೋವರ್ಸು? ಮೋಟಿವೇಶನ್ ಮಾಡ್ತೀನಿ. ಸೂಪರ್. ನಂಗೆ ಈ ಮೋಟಿವೇಶನ್ ಅಂದ್ರೆ ಪಂಚ ಪ್ರಾಣ ಕಣಮ್ಮ. ನಾನು ದೊಡ್ಡ ಫ್ಯಾನ್ ಅದಕ್ಕೆ. ಅದೇನು ಮೋಟಿವೇಶನ್ ಮಾಡ್ತೀವಿ ಮಾಡಿ ನೋಡೋಣ. ಜೀವನ ಅನ್ನೋದು 3 ದಿನದ ಆಟ. ಇವತ್ತು ಹುಟ್ಟಿದ್ವಿ, ನಾಳೆ ಬದುಕಿದ್ವಿ, ನಾಡದ ಸತ್ವಿ ಅಷ್ಟೇ. ಇದಕ್ಕೆ ಬೋಳಿ ಮಗ ಮೋಟಿವೇಶನ್ ಐತನಮ್ಮ. ಆಗ್ತಾನೆ ಕಣಮ್ಮ ಆಗ್ತಾನೆ. ಅಲ್ಲ ಕಣಮ್ಮ ಇದನ್ನ ಹೆಂಗ್ ಅಪ್ಲೋಡ್ ಮಾಡ್ತೀಯಾ? 3 ದಿನ ಎಡಿಟ್ ಮಾಡ್ತೀನಿ, 5ನೇ ದಿನ ಅಪ್ಲೋಡ್ ಮಾಡ್ತೀನಿ. ನಿಂದೆ 4 ಚಪ್ಲಿನೇನಮ್ಮ ನಿಂದು? ಜೀವನ 3 ದಿನದ ಬಾಳು ಅಂತಂದ್ಬಿಟ್ಟು 5ನೇ ದಿನಕ್ಕೆ ಅಪ್ಲೋಡ್ ಮಾಡಿದ್ರೆ ಅದು ಹೆಂಗಮ್ಮ ಅದು? ಲಾಜಿಕ್ ಇಲ್ವಲ್ಲಮ್ಮ. ಇದೆ ಕಣೆ ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಹುಡುಗರು ಕೂತ್ಕೊಂಡು ಮಾತಾಡ್ಬೇಕು ನಾವು. ಲಾಜಿಕ್ ಬಿಡಿ, ಯಾವುದು ಒರಿಜಿನಲ್ಲೇ ಇಲ್ಲ, ಎಲ್ಲ ಬರೀ ಲಿಪ್ಸಿಂಕು. ಲಿಪ್ಲಾಕ ತೋರ್ಸು. ಲಿಪ್ಸಿಂಕು ನನ್ಗೆ ಯಾಕ ಹೊಡಿತಾ ಇದ್ಯಾ? ಆಗ್ಲಿಂದ ಬರೀ ಸ್ಕ್ರೋಲ್ ಮಾಡ್ತಿದ್ಯಾ? ಫಾಲೋ ಮಾಡ್ದ? ಮಾಡ್ತೀನಿ. ಇವ್ನ್ಗೆ ಯಾಕೆ ಹೊಡಿಲಿಲ್ಲ? ನಾನು ಆಗ್ಲೇ ಫಾಲೋ ಮಾಡಿ 2 ಆಟೋ 1 ಗೀಟ್ ಹಾಕ್ತೆ. ದೆವ್ವನೂ ಬಿಡಲ್ವಾ? ದೆವ್ವನೇ ಇಲ್ವಲ್ಲೇ? ಓ ಮೋಸ್ಟ್ಲಿ ಫಾಲೋ ಮಾಡ್ಸಕ್ ಬಂದಿರ್ಬೇಕು ಕಣೆ. ಈ ಸೋಷಿಯಲ್ ಮೀಡಿಯಾದವ್ರ ಮೇಲೆ ಇದೇ ಕೋಪ ನನಗೆ. ಫಾಲೋ ಮಾಡ್ಸಕ್ ಏನೆಲ್ಲ ಮಾಡ್ತಾರೆ ನೋಡು. ನಿಂಗೆ ಬೋಟಲ್ಲಿ ಹೊಡೆದ್ಬಿಡ್ತೀನಿ. ಯಾಕ್ರಿ? ಅವಾಗಲೇ ದೆವ್ವ ಹೊಡೆದಿದ್ದಕ್ಕೆ ಇವಾಗ ಹೇಳ್ತಾ ಇದೀಯಾ? ನಾನೆಲ್ಲ ಹೇಳ್ತಿದ್ದೀನಿ. ನೀನಲ್ವಾ? ಅಲ್ಲೋ ಕೂತ್ಕೊಬಿಟ್ಟಿದ್ದೀಲಿ. ಅದು ಹೋಗಲ್ಲ ಅನ್ಸುತ್ತೆ ಕಣೆ. ನೋಡು ದೆವ್ವದ ಜೊತೆ ಸ್ವಲ್ಪ ಎಮೋಷ್ನಲ್ ಆಗಿ ಮಾತಾಡು, ಹಂಗಿದ್ರೆ ಬೇಗ ಕಳಿಸ್ಬಿಡ್ಬೋದು. ನಾನು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ತೀನಿ. ಅಮ್ಮ ಅಲ್ಲೇ ಕಬ್ಬ ಕೂತಿದ್ಯಾ? ಅಲ್ಲಿಗೆ ನಾವೇ ಹೋಗಲ್ಲ, ಅಲ್ಲಿ ದೆವ್ವ ಇದೆ, ಕೆಳಗೆ ಬಾ. ಬಂತು ಕಣೆ ರಾಜ್ಞೆ, ಹೋಗಿ ಸಮಾಧಾನ ಮಾಡು. ನಾನಾ? ರಾಜ್ಞೆ ತಾನೇ ಸಮಾಧಾನ ಮಾಡ್ಬೇಕು, ಹೋಗಿ. ದೆವ್ವಕ್ಕ, ನಾನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟ ಅರ್ಥ ಆಗುತ್ತೆ ಕಣಕ್ಕ. ಯಾಕ ಮಾಡ್ತಾ ಇದೀಯಾ? ದಿನ ಬೆಳಿಗ್ಗೆ ಎದ್ರೆ ಬೈಲ್ ಕಡೆ ಹೋಗ್ತಾ ಇದ್ದೆ, ನಿಮ್ಮ ಮನೇಲಿ ಟೈಲೆಟ್ ಇಲ್ಲ. ಮತ್ತೇನಮ್ಮ? ದಿನ ಬೆಳಿಗ್ಗೆ ಎದ್ರೆ
ಒಂದಷ್ಟು ಡಿ ಎಮ್ಗಳು, ಲೈಕ್ಸ್ಗಳು, ಕಾಮೆಂಟ್ಗಳು, ಫಾಲೋವರ್ಸ್ಗಳು, ದಿನ ಕೊಲಾಬ್ಗಳು ಬರ್ತಾ ಇದ್ವು. ಕೊಲ ಬಂದ್ರೇನ್ರಿ? ನಿಂಗೆ ಗೊತ್ತಿಲ್ಲ, ಅಲ್ಲಿಂದನೇ ಬಂದವಳು. ಲೇ, ಆಗಿನ ಕಾಲದಲ್ಲಿ ಬೀದಿ ನಾಯಿಗಳನ್ನ ಹಿಡಿಯೋದಿಕ್ಕೆ ಲ್ಯಾಬ್ ಅವ್ರು ಬರ್ತಾ ಇದ್ರು. ಈಗ ಈ ಸೋಷಿಯಲ್ ಮೀಡಿಯಾದವ್ರನ್ನೆಲ್ಲ ಹಿಡಿಯೋದಿಕ್ಕೆ ಕೊಲಾಬ್ ಅವ್ರು ಬರ್ತಾವ್ರೆ ಅಲ್ವೇನಮ್ಮ? ಯಾಕೆ ಭಯ ಆಗ್ತಿಲ್ವಾ? ಯಾವಾಗಿಂದ ಒಂದು ಭಯನೇ ಹೋಗ್ಬಿಟ್ಟೈತೆ ನನಗೆ. ಯಾವಾಗ ಕೂತ್ಕೋತಾಳೆ ಎಲ್ಲ ಚೆನ್ನಾಗಿದ್ದಿದ್ರೆ ಮಾಲ್ಡೀವ್ಸ್ಗೆ ಸೋಲೋ ಟ್ರಿಪ್ ಹೋಗೋಣ ಅಂತಿದ್ದೆ. ದೇವಕ್ಕ, ಅಲ್ಲಿ ಹೋಗಿ ಬಂದವ್ರನ್ನೇ ದೋಸೆ ರುಬ್ದಂಗೆ ರುಬ್ಬುತ್ತವ್ರೆ. ನೀನಲ್ಲಿ ಹೋಗಿ ಏನಮ್ಮ ಮಾಡ್ತೀಯಾ? ಅನ್ಕೊಂಡ್ ಸಂಜೆ ಹೊತ್ತಲ್ಲಿ ಅವನಾರ ಮನೇಲಿ ಹೇಳ್ತಾನ. ಮುತ್ತ ಸಂಸಾರಸ್ಥರಿರೋ ಮನೆ ಎದಾಗ ಮುದವೆ ಮಕ್ಕ ತೊಳ್ಕಪ್ಪ. ನನ್ಗೆ ಮುಖ ಇಲ್ಲ. ಹಂಗಾದ್ರೆ ಇದೇನು ಚಿಕ್ಕ ಮಕ್ಕಳದು ಕಾಲ? ಎದಾಗ ಎದಾಗ ಅಂದ್ರೆ ದೇವಕ್ಕ, ಏನೇ ಇರ್ರಿ. ದೇವಕ್ಕ, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಕಿಚನಲ್ಲಿರೋ ಗ್ಯಾಸ್ ರೆಗ್ಯುಲೇಟರ್ನ ಆಫ್ ಮಾಡ್ಬಿಟ್ಟು ಹೋಗ್ತೀರಾ? ಗೊತ್ತಾಯಿಸ್ಬಿಡ್ತೀನಿ ನಿಮಗೆ. ಹೋಗಮ್ಮ ನೀನು, ಹೋಗಮ್ಮ ನಾ ಹೇಳ್ತೀನಿ. ನಾನು ಮನೆ ಆಚೆ ಹೆಂಗಾದ್ರೂ ಕಳ್ಸೋಣ ಅಂತ ಕೂತಿದ್ದೀನಿ. ಇವಳು ರೆಗ್ಯುಲೇಟರ್ಗೆ ಕಿಚನ್ಗೆ ಕಳಿಸ್ತಾವಳೆ. ಏನು ಬೇಸಿಗೆ ರಜೆಯಲ್ಲಿ ಬಂದ್ರೆ ನಿಮ್ಮ ದೊಡ್ಡಮ್ಮನ ಮಗಳ ಅವಳು. ಕೂತ್ಕೋ. ಹೋಯ್ತಾ ಮಾಡಿ ನಿನ್ನ ಬಂದೇನ ಮಾಡಿಬಿಟ್ಟೆ. ಮಂತ್ರವಾದಿಗಳೇ, ಲೂಸ್ ಟಾಕ್ ಬೇಡ, ಡೈರೆಕ್ಟ್ ಮ್ಯಾಟ್ರಿಕ್ ಬಾ. ಏ ಉಗಂಡ, ಆ ದೆವ್ವ ನಮ್ಗೆ ಇಲ್ಲಿ ಕಾಟ ಕೊಡ್ತಾ ಇದೆ ಕಣ. ವಾಪಸ್ ಕೊಡು. ಲೇ, ವಾಪಸ್ ಕೊಡಕತ್ತೇನು ಸಾಲ ಕೊಡ್ತಾ ಇದೀಯನೋ? ಏಯ್, ನೀನ್ ಇವಾಗ ಬಂದ್ರೆ ಸರಿ, ಇಲ್ಲ ಅಂತಂದ್ರೆ ಕಪ್ಪನ ಅದೇ ಬಂದ್ಬಿಡ್ತೀನಿ. ಬಾರಿ ಏನೇ ದೆವ್ವಕ್ಕೆ ಇಷ್ಟೊಂದು ಏರ್ ಫಾಲ್ ಆಗ್ತಾ ಇದೆ? ಕೂಡಾಕಕ್ಕೆ ನಾನೇ ನರ್ಸರಿ ಮಗುನೇನೋ? ಅಮ್ಮ, ಹಿಂಗೆಲ್ಲ ಬರ್ಬೋದು ಅಂತ ಗೊತ್ತೇ ಆಗ್ಲಿಲ್ಲ ಕಣಮ್ಮ. ಹಿಂಗಷ್ಟೇ ಅಲ್ಲ ಕಣೋ, ಎಲ್ಲೋ ಬಿಟ್ಟಮ್ಮ. ಅಲ್ಲೇನ್ರೋ ಹುಡುಕ್ತಿದ್ದೀರಾ? ಹಿಂದೆ ನೋಡು. ಇಲ್ಲಿ ಮೇಲೆ ನೋಡು. ಈ ಕಡೆ ನೋಡು. ತಪ್ಪಾಯ್ತು ಕಣಮ್ಮ, ನೀನ್ ಕಾಲ್ ಮುಗಿತೀನಿ, ನಂಗೆ ಸಂಸ್ಬಿಡಮ್ಮ. ನಂಗೆ ಸಂಸ್ ಅಮ್ಮ ಅಮ್ಮ ನೀನು ಕಾಲೇ ಇಲ್ವಲ್ಲಮ್ಮ? ಕಾಲಿಲ್ಲ. ಕಾಲಿರೋನೇ ಓಡಾಡಕ್ 4 ಗಂಟೆ ಬೇಕು. ನೀನ್ ಕಾಲಿಲ್ದೆ ಇಲ್ಲಿ ಟಕ ಅಂತ ಸೆಕೆಂಡ್ ಓಡಾಡ್ತೀಯಲ್ಲಮ್ಮ. ಏನೇ ಹೊಟ್ಟೆ ಸುರ್ತಾ ಇದೆ ಅಮ್ಮ? ನೀ ಬಸ್ರಿನೇನಮ್ಮ? ನನಗೆ ಹಸು ಆಗ್ತಾ ಇದೆ. ಅದಕ್ಕೆ ಯಾಕೆ ಕಳಿತೀಯ? ಹೋಟ್ಲಲ್ಲಿ 30 ರೂಪಾಯಿ ಮಿಲ್ಸು ಸಕ್ಕತ್ತಾಗಿ ಕೊಡ್ತಾನೆ. ನಾನು ಹೋದಾಗ ಮಧ್ಯಾಹ್ನ ಲಂಚ್ ಟೈಮಲ್ಲಿ ರೀಲ್ಸ್ ಮಾಡಕ್ ಹೋಗಿ ಕಾಲ್ ಜಾರಿ ಬಿದ್ದು ಸತ್ತೋದೆ. ಅವತ್ತಿಂದ ಇವತ್ತಾಗೂ ಸ್ವಲ್ಪನೂ ಊಟ ಮಾಡಿಲ್ಲ. ಊಟ ಕೊಡ. ಎಲ್ರಿ ಊಟ? ಪಾತ್ರೆ ಎಲ್ಲ ತೊಳ್ದಿಟ್ಟಾಗಿದೆ. ಇದನ್ನೇನಾರು ಹೇಳ್ಬಿಟ್ರೆ ನಿನ್ನನ್ನು ತೊಳೆದು ಉಣೆ ಹಾಕ್ಬಿಡ್ತಾಳೆ ಅಷ್ಟೇ. ನೋಡಮ್ಮ, ನನಗೂ ಹಿಂಗೆ ಮಾಡ್ತಾಳೆ. ನನಗೆ ಊಟ ಬೇಕು. ದೇವಕ್ಕ, ನನ್ನ ಮಾಂಗಲ್ಯದ ಮೇಲಾಣೆಗೂ ಮನೇಲಿ ಊಟ ಇಲ್ಲ ಕಣಕ್ಕ. ನಾನೇನಾದ್ರು ಸುಳ್ಳು ಹೇಳ್ತಾ ಇದ್ರೆ ನಾನು ಕುಂಕುಮ ಅಳ್ಸೋಗ್ಲಿ. ನೋಡು, ನನ್ನೇ ಸಾಯ್ಸಕ್ ನೋಡ್ತೀಯಲ್ಲ ನೀನು. ರೀ ಸುಗಿ ಮಾಡಿ. ನನಗೆ ಮನೆ ಊಟನೇ ಬೇಕು. ದುರಂಕರದ ಮಾತ್ಕೊಡು. ಎಲ್ಲೈತಿ ಹೂವು? 1 ತಿಂಗಳಾಯ್ತು ನಾನೇ ಮನೆ ಊಟ ಮಾಡಿ. ನೋಡವಳು ಇವಾಗ ನೀವು ನನಗೆ ಮನೆ ಊಟ ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ನಿಮ್ಮಿಬ್ರನ್ನ ಸಾಯಿಸ್ಬಿಡ್ತೀನಿ. ಮನೇಲಿ ರೇಷನ್ ಬಿಟ್ರೆ ಇನ್ನೇನು ಇಲ್ಲ ಕಣಪ್ಪ. ಅದನ್ನೇ ತಗೊಂಡು ಬರ್ರಿ.
ಅನ್ನ ಸಾಂಬಾರು ಮಾಡ್ಬಿಡ್ತಾ ಅಲ್ವಾ? ಇಷ್ಟು ಬೇಗ ಅಡುಗೆ ಮಾಡೋದಾದ್ರೆ ನೀನು ನಮ್ಮ ಮನೆ ಕಲ್ಸೊಳಕ್ ಬಂದ್ಬಿಡಮ್ಮ. ಬರ್ತೀನಿ, ಆದ್ರೆ ಮೊದ್ಲು ಅಡ್ಗೆ ಮಾಡ್ಕೊಂಡು ತಿನ್ನೋದು ನಿಮ್ಮಿಬ್ರನ್ನೇ. ಗಾಂಚಲಿ ಮಾತ್ಕೊಳ್ಳು. ಅನ್ನ ಹಾಕದ ಮನೆ ಕನ್ನ ಹಾಕೋದೊಂದು ಇದೆ ಕಣಮ್ಮ. ಊಟ ಮಾಡಾದ್ಮೇಲೆ ಮನೆ ಬಿಟ್ಟು ಹೋಗುತ್ತೆ ಅಲ್ವಾ? ಅದೇ ನಿಮ್ ದೊಡ್ಡಪ್ಪನ ಏನೋ ಬರಿತಾ ಇದ್ದೀವ. ಹೌದು. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.